ಕಾಂಗ್ರೆಸ್ ಪಕ್ಷದವರು ಒಪ್ಲಿ ಬಿಡ್ಲಿ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಅಂತೂ ಹೆಚ್ಚಾಗ್ತಲೇ ಇದೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಕೊಡೋಕ್ ಆಗದೆ ಕಾಂಗ್ರೆಸ್ ಸರ್ಕಾರ ಪರದಾಡ್ತಿದೆ. ಅದರಲ್ಲೂ ವಿಶೇಷವಾಗಿ ಪಂಚ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳ ಪೂರೈಕೆಗೆ ಹಣವನ್ನು ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿ ಹೋಗ್ತಾ ಇದೆ. 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ವಿಶ್ಲೇಷಣೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರಕ್ಕೆ ಗ್ಯಾರಂಟಿ ಸಂಕಷ್ಟ. 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸಿಕ್ಕಿಲ್ಲ. 5 ತಿಂಗಳಿನಿಂದ ಅನ್ನಭಾಗ್ಯದ ಬಾಕಿ ಹಣವನ್ನು ಖಾತೆಗೆ ಹಾಕಿಲ್ಲ. ಈಗ ಹೊಸ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲಾಖೆಗಳಿಗೂ ಕೊಡಬೇಕಾದ ಅನುದಾನವನ್ನು ಕೊಟ್ಟಿಲ್ಲ. ಅನ್ನಭಾಗ್ಯದ ಅಕ್ಕಿ ಪೂರೈಸಕ್ಕಾಗದೆ ಕಾಸು ಕೊಡ್ತಿದ್ದ ಸರ್ಕಾರ ಈಗ ಹಣಕ್ಕೂ ಕತ್ತರಿ ಹಾಕಿ ಹಣ ಉಳಿಸೋಕೆ ಮತ್ತೆ ಅಕ್ಕಿಯನ್ನ ಕೊಡ್ತಿದೆ. ಆದ್ರೆ ಬಾಕಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಿಲ್ಲ. ಇತ್ತ ಗೃಹಲಕ್ಷ್ಮಿಯರಿಗೆ ಹಣ ಹಾಕದೆ ಸರ್ಕಾರ ಕುಂಟು ನೆಪವನ್ನ ಹೇಳ್ತಿದೆ. ಇವತ್ತು ನಾಳೆ ಅಂತ 3 ತಿಂಗಳಿನಿಂದಲೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾನೆ ಇದ್ದಾರೆ. ಸರ್ಕಾರದ ಈ ನಡೆಗೆ ಬಿಜೆಪಿ ಕಿಡಿಕಾರಿದೆ. ಕೈಲಾಗದವರು ಮೈ ಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು ಇನ್ನೂ ಗ್ಯಾರಂಟಿಗಳು ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಬಜೆಟ್ನಲ್ಲಿ ಹೇಳಿದ್ದನ್ನು ಕೊಡಲಾಗದೆ ಪರದಾಡ್ತಿದೆ. ಅನುದಾನ ಘೋಷಣೆಯಾಯಿತು, ಆದರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿದೆ ಅಂತ ಕರ್ನಾಟಕದ ಅಭಿವೃದ್ಧಿ ಯೋಜನೆ ವರದಿ ಹೇಳ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷದವರು ಒಪ್ಲಿ ಬಿಡ್ಲಿ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಅಂತೂ ಹೆಚ್ಚಾಗ್ತಲೇ ಇದೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಕೊಡೋಕ್ ಆಗದೆ ಕಾಂಗ್ರೆಸ್ ಸರ್ಕಾರ ಪರದಾಡ್ತಿದೆ. ಅದರಲ್ಲೂ ವಿಶೇಷವಾಗಿ ಪಂಚ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳ ಪೂರೈಕೆಗೆ ಹಣವನ್ನು ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿ ಹೋಗ್ತಾ ಇದೆ. 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ವಿಶ್ಲೇಷಣೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರಕ್ಕೆ ಗ್ಯಾರಂಟಿ ಸಂಕಷ್ಟ. 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸಿಕ್ಕಿಲ್ಲ. 5 ತಿಂಗಳಿನಿಂದ ಅನ್ನಭಾಗ್ಯದ ಬಾಕಿ ಹಣವನ್ನು ಖಾತೆಗೆ ಹಾಕಿಲ್ಲ. ಈಗ ಹೊಸ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲಾಖೆಗಳಿಗೂ ಕೊಡಬೇಕಾದ ಅನುದಾನವನ್ನು ಕೊಟ್ಟಿಲ್ಲ. ಅನ್ನಭಾಗ್ಯದ ಅಕ್ಕಿ ಪೂರೈಸಕ್ಕಾಗದೆ ಕಾಸು ಕೊಡ್ತಿದ್ದ ಸರ್ಕಾರ ಈಗ ಹಣಕ್ಕೂ ಕತ್ತರಿ ಹಾಕಿ ಹಣ ಉಳಿಸೋಕೆ ಮತ್ತೆ ಅಕ್ಕಿಯನ್ನ ಕೊಡ್ತಿದೆ. ಆದ್ರೆ ಬಾಕಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಿಲ್ಲ. ಇತ್ತ ಗೃಹಲಕ್ಷ್ಮಿಯರಿಗೆ ಹಣ ಹಾಕದೆ ಸರ್ಕಾರ ಕುಂಟು ನೆಪವನ್ನ ಹೇಳ್ತಿದೆ. ಇವತ್ತು ನಾಳೆ ಅಂತ 3 ತಿಂಗಳಿನಿಂದಲೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾನೆ ಇದ್ದಾರೆ. ಸರ್ಕಾರದ ಈ ನಡೆಗೆ ಬಿಜೆಪಿ ಕಿಡಿಕಾರಿದೆ. ಕೈಲಾಗದವರು ಮೈ ಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು ಇನ್ನೂ ಗ್ಯಾರಂಟಿಗಳು ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಬಜೆಟ್ನಲ್ಲಿ ಹೇಳಿದ್ದನ್ನು ಕೊಡಲಾಗದೆ ಪರದಾಡ್ತಿದೆ. ಅನುದಾನ ಘೋಷಣೆಯಾಯಿತು, ಆದರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿದೆ ಅಂತ ಕರ್ನಾಟಕದ ಅಭಿವೃದ್ಧಿ ಯೋಜನೆ ವರದಿ ಹೇಳ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷದವರು ಒಪ್ಲಿ ಬಿಡ್ಲಿ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಅಂತೂ ಹೆಚ್ಚಾಗ್ತಲೇ ಇದೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಕೊಡೋಕ್ ಆಗದೆ ಕಾಂಗ್ರೆಸ್ ಸರ್ಕಾರ ಪರದಾಡ್ತಿದೆ. ಅದರಲ್ಲೂ ವಿಶೇಷವಾಗಿ ಪಂಚ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳ ಪೂರೈಕೆಗೆ ಹಣವನ್ನು ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿ ಹೋಗ್ತಾ ಇದೆ. 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ವಿಶ್ಲೇಷಣೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ.
ಸರ್ಕಾರಕ್ಕೆ ಗ್ಯಾರಂಟಿ ಸಂಕಷ್ಟ. 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸಿಕ್ಕಿಲ್ಲ. 5 ತಿಂಗಳಿನಿಂದ ಅನ್ನಭಾಗ್ಯದ ಬಾಕಿ ಹಣವನ್ನು ಖಾತೆಗೆ ಹಾಕಿಲ್ಲ. ಈಗ ಹೊಸ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲಾಖೆಗಳಿಗೂ ಕೊಡಬೇಕಾದ ಅನುದಾನವನ್ನು ಕೊಟ್ಟಿಲ್ಲ. ಅನ್ನಭಾಗ್ಯದ ಅಕ್ಕಿ ಪೂರೈಸಕ್ಕಾಗದೆ ಕಾಸು ಕೊಡ್ತಿದ್ದ ಸರ್ಕಾರ ಈಗ ಹಣಕ್ಕೂ ಕತ್ತರಿ ಹಾಕಿ ಹಣ ಉಳಿಸೋಕೆ ಮತ್ತೆ ಅಕ್ಕಿಯನ್ನ ಕೊಡ್ತಿದೆ. ಆದ್ರೆ ಬಾಕಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಿಲ್ಲ. ಇತ್ತ ಗೃಹಲಕ್ಷ್ಮಿಯರಿಗೆ ಹಣ ಹಾಕದೆ ಸರ್ಕಾರ ಕುಂಟು ನೆಪವನ್ನ ಹೇಳ್ತಿದೆ. ಇವತ್ತು ನಾಳೆ ಅಂತ 3 ತಿಂಗಳಿನಿಂದಲೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾನೆ ಇದ್ದಾರೆ. ಸರ್ಕಾರದ ಈ ನಡೆಗೆ ಬಿಜೆಪಿ ಕಿಡಿಕಾರಿದೆ. ಕೈಲಾಗದವರು ಮೈ ಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಸುಳ್ಳುಗಳನ್ನು ಹೇಳಿ ಕೂಡ ಅಧಿಕಾರಕ್ಕೆ ಬಂದರು. ಬರೀ ಗ್ಯಾರಂಟಿಗಳನ್ನು ಇನ್ನೂ ಗ್ಯಾರಂಟಿಗಳ ಇದರಿಂದ ಹೊರಗಡೆ ಬಂದೇ ಇಲ್ಲ ಅವರು. ಈ ಗ್ಯಾರಂಟಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಭಾಳ ಕಾಲ ಅಂತೂ ತಿಳ್ಕೊಂಡಿದ್ದಾರೆ ಅವರು. ಈಗಾಗಲೇ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಆಗೋಗಿದೆ. ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಬಜೆಟ್ನಲ್ಲಿ ಹೇಳಿದ್ದನ್ನು ಕೊಡಲಾಗದೆ ಪರದಾಡ್ತಿದೆ. ಅನುದಾನ ಘೋಷಣೆಯಾಯಿತು, ಆದರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿದೆ ಅಂತ ಕರ್ನಾಟಕದ ಅಭಿವೃದ್ಧಿ ಯೋಜನೆ ವರದಿ ಹೇಳ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಕ್ಷದವರು ಒಪ್ಲಿ ಬಿಡ್ಲಿ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆ ಅಂತೂ ಹೆಚ್ಚಾಗ್ತಲೇ ಇದೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಕೊಡೋಕ್ ಆಗದೆ ಕಾಂಗ್ರೆಸ್ ಸರ್ಕಾರ ಪರದಾಡ್ತಿದೆ. ಅದರಲ್ಲೂ ವಿಶೇಷವಾಗಿ ಪಂಚ ಗ್ಯಾರಂಟಿಗಳು. ಈ ಗ್ಯಾರಂಟಿಗಳ ಪೂರೈಕೆಗೆ ಹಣವನ್ನು ಹೊಂದಿಸುವಲ್ಲೇ ಸರ್ಕಾರ ಹೈರಾಣಾಗಿ ಹೋಗ್ತಾ ಇದೆ. 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ವಿಶ್ಲೇಷಣೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರಕ್ಕೆ ಗ್ಯಾರಂಟಿ ಸಂಕಷ್ಟ. 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸಿಕ್ಕಿಲ್ಲ. 5 ತಿಂಗಳಿನಿಂದ ಅನ್ನಭಾಗ್ಯದ ಬಾಕಿ ಹಣವನ್ನು ಖಾತೆಗೆ ಹಾಕಿಲ್ಲ. ಈಗ ಹೊಸ ವಿಷಯ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲಾಖೆಗಳಿಗೂ ಕೊಡಬೇಕಾದ ಅನುದಾನವನ್ನು ಕೊಟ್ಟಿಲ್ಲ. ಅನ್ನಭಾಗ್ಯದ ಅಕ್ಕಿ ಪೂರೈಸಕ್ಕಾಗದೆ ಕಾಸು ಕೊಡ್ತಿದ್ದ ಸರ್ಕಾರ ಈಗ ಹಣಕ್ಕೂ ಕತ್ತರಿ ಹಾಕಿ ಹಣ ಉಳಿಸೋಕೆ ಮತ್ತೆ ಅಕ್ಕಿಯನ್ನ ಕೊಡ್ತಿದೆ. ಆದ್ರೆ ಬಾಕಿ ಹಣವನ್ನ ಫಲಾನುಭವಿಗಳ ಖಾತೆಗೆ ಹಾಕಿಲ್ಲ. ಇತ್ತ ಗೃಹಲಕ್ಷ್ಮಿಯರಿಗೆ ಹಣ ಹಾಕದೆ ಸರ್ಕಾರ ಕುಂಟು ನೆಪವನ್ನ ಹೇಳ್ತಿದೆ. ಇವತ್ತು ನಾಳೆ ಅಂತ 3 ತಿಂಗಳಿನಿಂದಲೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾನೆ ಇದ್ದಾರೆ. ಸರ್ಕಾರದ ಈ ನಡೆಗೆ ಬಿಜೆಪಿ ಕಿಡಿಕಾರಿದೆ. ಕೈಲಾಗದವರು ಮೈ ಪರ್ಚ್ಕೊಂಡ್ರಂತೆ. ಅಧಿಕಾರ ಬೇಕು,